ಬಂದಾಗಲಿಂದನೂ ವಿರೋಧ ಪಕ್ಷದವರು ಏನು ಮಾತಾಡ್ತಾ ಇದ್ದಾರೆ ಎಂಬುದು ಗೊತ್ತು. ನಿನ್ನೆ ಮೊನ್ನೆ ಸಹಿತ ಅಶೋಕ್ ಅವರು ಏನು ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷ ನಾಯಕರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥವ್ರು ಎಂಬುದು ಗೊತ್ತಿದೆ. ಸೊ ಆ ದಿಶೆಯಲ್ಲಿ ಅತಿ ಮುಖ್ಯವಾಗಿ ನಮಗೆ ಬಾಗಲಕೋಟೆ ಸೀಟು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಅಲ್ಲಿರ್ತಕ್ಕಂಥ ಶ್ರೀಮಾನ್ ಮೇಟಿಯವರು ಅವರು ಚುನಾವಣೆ ಗೆದ್ದಾಗಲಿಂದನೂ ಸಹ ಅವರು ಭಾಳ ಸುಸ್ತಿಯಾಗಿದ್ದರು. ಅವರು ಜಾಸ್ತಿ ವಿಲೇಜ್ ತಿರುಗಾಡತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೂ ಆ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಅದು ಉತ್ತರ ಕರ್ನಾಟಕ ಪ್ರದೇಶದಲ್ಲಿರ್ತಕ್ಕಂಥದ್ದು ಮತ್ತು ಆ ಕಡೆ ನಿಂತಿರ್ತಕ್ಕಂಥ BJP ಕ್ಯಾಂಡಿಡೇಟು ಭಾಳ ಎಲ್ಲ ರೀತಿಯಾದ ಹಿನ್ನೆಲೆ ಇರತಕ್ಕಂಥವ್ರು ಅವರು. ಹಾಗಾಗಿ ಸಾರಿ ಅದು ಭಾಳ ಕಷ್ಟ ಆಗ್ತದೆ ಎಂಬುದು ನಮ್ಮ ಪಕ್ಷದಲ್ಲಿ ಚರ್ಚೆ ಬಂದಾಗ ನಾವು ಭಾಳ ಪ್ರಯತ್ನ ಮಾಡಬೇಕಾಗ್ತದೆ ಅಂತ ಹೇಳಿದ್ರು. ಆ ರೀತಿಯಾಗಿ ಮುಖ್ಯಮಂತ್ರಿಗಳು ನಮ್ಮ PCC ಅಧ್ಯಕ್ಷರು ಇಬ್ಬರು ಕೂಡ ಅಲ್ಲಿರ್ತಕ್ಕಂಥ ಮುಖಂಡರನ್ನೆಲ್ಲ ಒಂದು ರೀತಿಯಲ್ಲಿ ಸಂಘಟನೆ ಮಾಡಿ ಅವರ ಅಭಿಪ್ರಾಯದಂತೆ ಅವ್ರ ಕುಟುಂಬ ವರ್ಗದವ್ರನ್ನ ಸಹಿತ ಸರಿಯಾದ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಹೊಂದಾಣಿಕೆ ಮಾಡಿ ಇವತ್ತು ಆ ಚುನಾವಣೆಯನ್ನು ನಾವು ಭಾಳ ಪ್ರೆಸ್ಟೇಜಿಯಸ್ ಆಗಿ ಕಾಂಗ್ರೆಸ್ ಪರವಾಗಿ ಮಾಡಬೇಕು. ಮುಂದೆ ಬರುವ ದಿನಗಳಲ್ಲಿ ಆ ಭಾಗದಲ್ಲಿ, ಯಾಕಂದರೆ ಅನೇಕ ರೀತಿಯಾದಂಥ ಜಾತಿ ಧರ್ಮ ಎಲ್ಲ ಇರತಕ್ಕಂಥ ಪ್ರದೇಶ, ಪರ್ಟಿಕ್ಯುಲರ್ಲಿ ಬಾಗಲಕೋಟೆ ಟೌನ್ನಲ್ಲಿ ಅತಿ ಹೆಚ್ಚು ಓಟಿರ್ತಕ್ಕಂಥದ್ದು ಆ ಕ್ಷೇತ್ರಕ್ಕೆ. ಅದು ಮೊದಲೊಂದೂ ಸ್ವಲ್ಪ BJP ಪರವಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ, ಅಂದರೆ ಟೌನು. ರೂರಲ್ ಏರಿಯಾ ಯಾವಾಗಲೂ ಕಾಂಗ್ರೆಸ್ ಪರವಾಗಿತ್ತು. ಹಾಗಾಗಿ ಬೈ ಎಲೆಕ್ಷನ್ ಸ್ವಲ್ಪ ಏರುಪೇರು ಆಗ್ತದೆ ಅಂತೇಳಿ ಅಲ್ಲಿರ್ತಕ್ಕಂಥ ವಾತಾವರಣ ಬಿಗಿನಿಂಗ್ನಲ್ಲಿ ಕಾಣ್ತಾ ಇತ್ತು. ಆದರೆ ಮುಂದುವರೆದು ನಮ್ಮ ಪಕ್ಷದ ಮುಖಂಡರು ಒಳ್ಳೆಯ ಸಂಘಟನೆಯಿಂದ ಮತ್ತು ಅದ್ರ ಜೊತೆಯಲ್ಲಿ ನಮ್ಮದು ಆಡಳಿತ ಬಗ್ಗೆ, ಅದರ ಜೊತೆಯಲ್ಲಿ ನಮ್ಮದು ಈ ಗ್ಯಾರಂಟಿಗಳು ಸಹಿತ ಜನರಿಗೆ ಮನೆಮುಟ್ಟಂಗ ರೀತಿ ಇರೋದ್ರಿಂದ ನಮಗೆ ನಂಬಿಕೆ ಇತ್ತು. ಯಾವುದೇ ಕಾರಣಕ್ಕೆ ತೊಂದರೆ ಆಗದಂತೆ ಆ ಸೀಟ್ ನಾವು ಗೆಲ್ಲಲೇಬೇಕು, ಗೆದ್ತೀವಿ ಎಂಬ ಮಾತನ್ನು ಹೇಳಿದರು. ಮತ್ತು ಚುನಾವಣೆ ಆದಾಗಲೂ ಸಹಿತ ನಮ್ಮವರೆಲ್ಲ ಅಲ್ಲಿರ್ತಕ್ಕಂಥ ಜಲ ಉಸ್ತುವಾರಿ ಸಚಿವರು ಇರ್ಬೋದು, ಅಲ್ಲಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಸಚಿವರು ಇರ್ಬೋದು, ನಮಗೆ ಪೂರ್ತಿ ಕಾನ್ಫಿಡೆನ್ಸ್ದ ಒಳ್ಳೆ ಮೆಜಾರಿಟಿಲಿಂದ ಗೆದ್ತೀವಿ ಹೇಳಿ ಅದೇ ರೀತಿಯಾಗಿ ಆ ಸೀಟು ನಾವು ಒಳ್ಳೆ ಮೆಜಾರಿಟಿಲಿಂದ ಗೆಲ್ಲಲಿಕ್ಕೆ ಎಲ್ಲ ಅವಕಾಶಗಳಿದೆ. ಇನ್ನು ದಾವಣಗೆರೆ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ಆಗಿದೆ. ಅದು ಕಾರಣ ನಮ್ಮ ಇತಿಂದಿ ಪಾರ್ಟಿನಲ್ಲಿ ಆಗಿರ್ತಕ್ಕಂಥ ಕನ್ಫ್ಯೂಷನ್. ಆದರೆ ಪಾರ್ಟಿ ಮೊದಲೊಂದೂ ಏನಂದರೆ ಯಾರು ಈ ರೀತಿಯಾಗಿ ಬೈ ಎಲೆಕ್ಷನ್ಸ್ ಬಂದಾಗ ಕಾರಣಕ್ಕೆ ಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಆ ಕುಟುಂಬಕ್ಕೆ ಕೊಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಆ ದಿಶೆಯಲ್ಲಿ ಅವರ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಅದರಲ್ಲಿ ಸಹಜವಾಗಿ ಕೆಲವು ಬೇರುಪೇರುಗಳಾಗಿ ಟೋಟಲ್ ಓವರಾಲ್ ಆಗಿ ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಯ್ತು ಅಲ್ಲಿ. ಸೊ ಆದರೂ ನಾವು ಗೆಲ್ಲಲೇಬೇಕು. ಅಲ್ಲಿರ್ತಕ್ಕಂಥ ಜನಾಭಿಪ್ರಾಯ ಮತ್ತು ಪಕ್ಷದ ಪರವಾಗಿ ಮೊದಲೊಂದು ಆ ಕ್ಷೇತ್ರದಲ್ಲಿ ಪಕ್ಷದ ಪರವಾಗಿ ಭಾಳ ಉತ್ತಮ ರೀತಿಯಲ್ಲಿ ಜನರ ಒಂದು ಸ್ಪಂದನೆ ಇತ್ತು. ಮತ್ತೀಗ ಅವರಿಬ್ಬರು ನಮ್ಮ ಲೋಕಸಭಾ ಸದಸ್ಯರು ನಮ್ಮವರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮವರಿದ್ದಾರೆ, ಅವ್ರ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು ಇದ್ದಾರೆ. ಮತ್ತು ನಮ್ಮ ಶಾಮನೂರು ಶಿವಶಂಕರಪ್ಪನವರು ಸದಾಕಾಲ ಆ ಕಾನ್ಸ್ಟಿಟ್ಯೂನ್ಸಿಲಿಂದ ಆರಿಸಿ ಬಂದಿರತಕ್ಕಂಥವ್ರು. ಅವರು ಮತ್ತು ಜನರ ಜೊತೆ ಆ ಕುಟುಂಬ ಜನರ ಜೊತೆಯಲ್ಲಿರ್ತಕ್ಕಂಥ ಸಂಬಂಧ ಮತ್ತು ಪ್ರೀತಿ ವಿಶ್ವಾಸದಿಂದ ಅದರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರೆಲ್ಲ ಕೆಲಸ ಮಾಡಿದ್ದಾರೆ. ಕೆಲವೊಂದು ಡಿಫರೆನ್ಸಸ್ ಇದೆ. ಆ ಡಿಫರೆನ್ಸನ್ನು ಸರಿ ಹೋಗಿ ಯಾರೇ ಏನೇ ಮಾತಾಡಿದ್ರೂ ವ್ಯತ್ಯಾಸಗಳಿದ್ರೆ ಸಹಿತ ಜನರು ಮಾತ್ರ ಕಾಂಗ್ರೆಸ್ ಪರವಾಗಿದ್ದಾರೆ ಅಂತೇಳಿ ಇವತ್ತು ತೋರಿಸ್ಕೊಡ್ತದೆ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ದಿಶೆಯಲ್ಲಿ ಎರಡೂ ಸೀಟನ್ನು ಗೆದ್ದ ಮುಖಾಂತರ